ಗವಿಮಠ ಹೂವಿನ ಅಡಿಗಡಿ ಇವರ ಪಾದಕಮಲಕ್ಕೆ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸುತ್ತಾ ಇಲ್ಲಿನ ನೀವೆಲ್ಲ ಇಂಥ ಮಹಾತ್ಮರನ್ನ ಇಲ್ಲಿ ಕರೆಸಿ ಅವರ ಪಾದ ಧೂಳು ಇಲ್ಲಿ ಬಂದು ಆ ಧೂಳು ನಮಗೆ ನಮ್ಮ ಹಣಿಗೆಲ್ಲ ಮುಟ್ಟಂಗಾಗಿ ಅಂಥ ಮಹಾತ್ಮರ ಆಶೀರ್ವಾದ ನಮಗೆ ಸಿಗಂಗಾಗಿ ಇಷ್ಟು ಅನ್ನೋದು ಅತ್ಯಂತ ಹೆಮ್ಮೆಯ ವಿಷಯ. ನಾವು ಎಲ್ಲ ಏನೇ ಕೆಲಸ ಮಾಡ್ತಾ ಇರಲಿ, ಯಾವುದೇ ಉದ್ಯೋಗದಲ್ಲಿರಲಿ, ನಮ್ಮ ದಿನನಿತ್ಯದ ಜಂಜಾಟ ಏನೇ ಇರಲಿ, ಇಂಥಲ್ಲಿ ಬಂದು ಕುಂತು ಒಂದು ನಾಲ್ಕು ಕೇಳಿ ಆ ಮಾತುಗಳು ನಮ್ಮಲ್ಲಿ ಹೃದಯಕ್ಕೆ ತಟ್ಟಿ ಅದು ಏನೋ ಇದರಲ್ಲಿ ಏನಿರ್ಬೋದು ಅನ್ನಿಸ್ತಾ ಇರ್ಬೋದು ಕೆಲವೊಬ್ಬರಿಗೆ. ಏನಪ್ಪ ಹಿಂಗೆ ಬಂದು ಪುರಾಣ ಕೇಳಿದ್ರೆ ಏನಾಯ್ತು, ಅವ್ರು ಹೇಳಿದ್ರೆ ಏನಾಯ್ತು, ಇದರಿಂದ ಏನಾಗ್ತೈತಿ ಅಂತ. ಅದಕ್ಕೆ ಒಬ್ಬರು ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಮಾನವ ಜನ್ಮ ತಾಳಿ ಬಂದು ಏನು ಪಡಿಬೇಕು ಅಂತ ಬಂದಿದ್ವೋ ಆ ಉದ್ದೇಶ ಈಡೇರ್ತೈತಿ. ಏನೂ ಮಾಡಿದ್ರೆ ಸುಮ್ಮನೆ ಬಂದು ಇಂಥ ಸತ್ಸಂಗದಲ್ಲಿ ಕುಂದ್ರೋದಿಲ್ಲ, ಒಂದೇ ದಿವಸಕ್ಕಾಗೋದಿಲ್ಲ. ಸುಮ್ಮನೆ ಬಂದು ಕುಂತು 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 ನಾವೇನು ಹೆಚ್ಚಿಗೆ ಮಾಡೋದು ಬೇಕಾಗಿಲ್ಲ, ಏನು ಕಂಠಪಟ ಹಾಕೋದು ಬೇಕಾಗಿಲ್ಲ, ಏನು ನೆನ್ಸ್ಕೊಳೋದು ಬೇಕಾಗಿಲ್ಲ. ಸುಮ್ಮನೆ ಬಂದು ಕುಂದ್ರೋದು ಅದು ನಮಗೆ ತಿಳಿಲಾರ್ದೇ ನಮ್ಮ ಅಂತರಂಗವನ್ನು ನಿಧಾನವಾಗಿ ಬದಲಿ ಮಾಡ್ತಾ ಹೋಗ್ತೈತಿ. ಹೆಂಗೆ ಪರುಷಮಣಿ ಕಬ್ಬಣವನ್ನು ಮುಟ್ಟಿದರೆ ಅದು ಬಂಗಾರ ಆಗಿಬಿಡ್ತೈತು, ಹಾಗೆ ಅತ್ಯಂತ ಜಡ ಕಲ್ಲು ಒಬ್ಬ ನಿಪುಣ ಶಿಲ್ಪಿಯ ಕೈಗೆ ಸಿಕ್ಬಿಡ್ತು ಅಂದರೆ ಹೆಂಗೆ ಅತ್ಯದ್ಭುತವಾಗಿ ಮೂರ್ತಿ ಆಗ್ತೈತು, ಹಾಗೆ ಒಬ್ಬ ಮಾನವ ಮಹಾದೇವನಾಗಿಬಿಡ್ತಾನೆ, ಜೀವ ದೇವನಾಗಿಬಿಡ್ತಾನೆ, ಮಾನವ ಮಾಧವನಾಗಿಬಿಡ್ತಾನೆ. ಇದೊಂದು ಅಂಥದ್ದೊಂದು ಅದ್ಭುತವಾದಂತಹ ಸಹಜವಾಗಿ ಎಫರ್ಟ್ಲೆಸ್ನೆಸ್, ಏನು ಶ್ರಮ ಪಡಲ್ದೇ ಸುಮ್ಮನೆ ಅಭಿರುಚಿ ಇದ್ಬಿಟ್ರು ಸಾಕು. ಸುಮ್ಮನೆ ಇಲ್ಲೊಂದು ಸ್ವಲ್ಪ ನಮ್ಮ ಮನಸ್ಸು ಇಲ್ಲಿ ಒಂದು ಸ್ವಲ್ಪ ತೊಡಗಿಬಿಟ್ರು ಸಾಕು. ಯಾವ ತರ್ಕ ವಿತರ್ಕಗಳ ಗೋಜಿಲ್ಲದೆ, ಯಾವ ಬುದ್ಧಿವಂತಿಕೆ ಇಲ್ಲದೆ, ಸುಮ್ಮನೆ ತಾಯಿ ಹೆಂಗೆ ಮಗುವನ್ನು ಸಂಭಾಳಿಸಿ ಊಟ ನೀಡಿ ನಿದ್ದೆ ಬರೆಸಿ ಮನಗಿಸ್ತಾಳ, ಹಾಗೆ ಇದು ನಮ್ಮಲ್ಲಿರೋ ದುಃಖ, ದುಮ್ಮಾನ, ದುಗುಡ ಇದನ್ನೆಲ್ಲ ನಿವಾರಣೆ ಮಾಡುವಂಥದ್ದು ಮಾತೃಹೃದಯಾದಂತಹ ಗುರುಗಳು. ತಂದೆ ತಾಯಿ ನಮ್ಮನ್ನು ಈ ಭೂಮಂಡಲಕ್ಕೆ ಕರ್ಕೊಂಡ್ಬರ್ತಾರೆ. ಮಾನವರಾದಂಥ ಒಂದೆಲ್ಲ ಅಭ್ಯಾಸಗಳು, ಹೆಂಡದ ಹುಚ್ಚು, ಅಧಿಕಾರದ ಹುಚ್ಚು, ಹಿಂಗೇನೇನೋ ಹುಚ್ಚು. ಆದರೆ ಅಪ್ಪಿ ತಪ್ಪಿ ನಮಗೇನಾದರೂ ಆಧ್ಯಾತ್ಮದ ಹುಚ್ಚು ಹಿಡಿದು ಬಿಡ್ತು ಅಂದರೆ ನಾವು ಪಾವನ ಆಗಿಬಿಡ್ತೀವಿ. ಅದಕ್ಕೆ ಗುರು ಅಂದ್ರೆ ಬೇರೆ ಯಾರೂ ಅಲ್ಲ, ಆತ